ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಶಿಕ್ಷಕರ ನೇಮಕಾತಿಗಾಗಿ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಾಗಿರಬಹುದು ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಾಗಿರಬಹುದು, PSTR, GPSTR ಅಥವಾ HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಿಮ್ಮ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮ್ ನ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ. ಬೋತ್ GPSTR, PSTR ಅಂಡ್ ಇವನ್ HSTR ನೇಮಕಾತಿಯಲ್ಲಿ ಕೂಡ ನಿಮಗೆ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತಹ ಈ ಯೂನಿಟ್ ಇಂದ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಹಾಗಾಗಿ ಈ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಾಗೆ ನಾನು ಈಗಾಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದಷ್ಟು ಮೂಲಭೂತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿದೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಹಾಗೇನೆ ಒಂದಷ್ಟು ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳ ಬಗ್ಗೆ ಒಂದಷ್ಟು ಮೂಲಭೂತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದೆ. ಸೊ ಅದರ ಮುಂದುವರಿದ ಭಾಗವಾಗಿ ನೀವು ಸಂಖ್ಯಾ ಪದ್ಧತಿಯ ಸಿಲೆಬಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅನ್ನುವಂತಹ ಒಂದು ಟಾಪಿಕ್ ಇದೆ. ಸೊ ಇದರ ಮೇಲೆ ಯಾವ ತರದ ಪ್ರಶ್ನೆಗಳು ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಏನ್ ಇಲ್ಲಿ ಪ್ರೆಸೆಂಟ್ ಮಾಡ್ತೇನೆ, ಸೊ ಇದನ್ನ ನಾನು ಆಸ್ ಇಟ್ ಈಸ್, ಸೊ ಈ ವಿಡಿಯೋದ ಪ್ರೀಮಿಯರಿಂಗ್ ಮುಗಿದ ತಕ್ಷಣ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೇನೆ. ಸೊ ಅದನ್ನ ನೀವು ನೋಡ್ಕೊಳ್ಬಹುದು, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ರೆಫರ್ ಮಾಡಬಹುದು. ನಂಬರ್ ಸಿಸ್ಟಮ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆಗೆ ಸಂಬಂಧಪಟ್ಟ ಹಾಗೆ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ, ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಫೈಂಡ್ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 6 and 5 ಇನ್ ದ ನಂಬರ್ 61887354. ಸೊ ಈ ತರ ಒಂದು ಉದ್ದ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ, ಫೈಂಡ್ ದ ಸಮ್ ಆಫ್ ದ ಫೇಸ್ ವ್ಯಾಲ್ಯೂ ಆಫ್ 6 and 5 ಇನ್ ದ ನಂಬರ್. ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ 6 ಮತ್ತು 5ರ ಈ ಮುಖ ಬೆಲೆಯ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ರೆ, ಸೊ ಈ ಮುಖ ಬೆಲೆ ಅಂತ ಹೇಳಿದ್ರೆ ಸೊ ಆ ಸಂಖ್ಯೆಯ ಬೆಲೆಯೇ ಆಗಿರ್ತದೆ ಮುಖ ಬೆಲೆ ಅಂತ ಹೇಳಿದ್ರೆ. ಸೊ ಇಲ್ಲಿ ಕೇಳಿರುವಂತದ್ದು 6 ಮತ್ತು 5ರ ಮುಖ ಬೆಲೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, 5ರದ್ದು 5, 6ರದ್ದು 6, 1ರದ್ದು 1, 8, 8, 7ರದ್ದು 7, ಹಾಗೆಯೇ 3ರದ್ದು 3, 4ರದ್ದು 4, ಅದೇ ಸಂಖ್ಯೆ ಆಗಿರ್ತದೆ. ಇವುಗಳ ಮೊತ್ತ ಕೇಳಿರುವಂತದ್ದು 6 + 5 ಅಂದ್ರೆ 11. ಸೊ ಈ ತರ ನೋಡ್ಬೇಕು. ಸೊ ಇದು ಮುಖ ಬೆಲೆ ಅಂತ ಹೇಳಿದ್ರೆ ನೀವು ಜಸ್ಟ್ ಅದೇ ನಂಬರ್ ಅನ್ನ ನೋಡಿದ್ರೆ ಆಯ್ತು. ಆ ಸಂಖ್ಯೆಯ ಬೆಲೆ 5 ಆಗಿದ್ರೆ 5, 5ರ ಮುಖ ಬೆಲೆ 5. ಸೊ ಈ ತರ ನೋಡಿದ್ರೆ ಆಯ್ತು. ಸೊ ನೆಕ್ಸ್ಟ್ ಬರ್ತದೆ ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆ ಅಂತೇಳಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಾಬ್ಲಮ್ ಅನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಫೈಂಡ್ ದ ಡಿಫರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 8 and 4 ಇನ್ ದ ನಂಬರ್ 6,83,479. ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 6,83,479. ಸೊ ಈ ಸಂಖ್ಯೆಯಲ್ಲಿ ಫೈಂಡ್ ದ ಡಿಫರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 8 and 4 ಇನ್ ದಿಸ್ ನಂಬರ್. ಸೊ ಇಲ್ಲಿ ಕೊಟ್ಟಿರತಕ್ಕಂಥ ಸಂಖ್ಯೆ ಏನಿದೆ, ಸೊ ಈ ಸಂಖ್ಯೆಯಲ್ಲಿ 8 ಮತ್ತು 4ರ ಸ್ಥಾನ ಬೆಲೆಗಳ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತೇಳಿ. ಸೊ ಇಲ್ಲಿ ಸ್ಥಾನ ಬೆಲೆ ಅಂತ ಹೇಳಿದ್ರೆ ಅವುಗಳ ಈ ಸಂಖ್ಯೆಗಳ ಸ್ಥಾನದಿಂದಾಗಿ ಅವುಗಳಿಗೆ ಬರುವಂತಹ ಬೆಲೆ. ನೋಡಿ, ಇಲ್ಲಿ ನಾವು ಸಂಖ್ಯೆಗಳನ್ನ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಸೊ ಈ ತರ ಮುಂದುವರಿತಾ ಹೋಗ್ತದೆ. ಈ ತರ ಬಿಡಿಯಿಂದ ಸ್ಟಾರ್ಟ್ ಆಗಿ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, 10 ಕೋಟಿ. ಸೊ ಈ ತರ ಮುಂದುವರಿತಾ ಹೋಗ್ತದೆ. ಇಲ್ಲಿ ಕೇಳಿರುವಂತದ್ದು ಫೈಂಡ್ ದ ಡಿಫರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 8 and the place values of 4 in the number in this number. ನೋಡಿ, ಇಲ್ಲಿ 8 ಅನ್ನ ಕೇಳಿದರೆ 8 ಅಂದ್ರೆ ಈ 8ರ ಸ್ಥಾನ ಬೆಲೆ ಎಷ್ಟು ಅಂತೇಳಿ. ಸೊ ನಿಮಗೆ ಪ್ರಶ್ನೆಯಲ್ಲಿ ಬರೀ ಈ 8ರ ಸ್ಥಾನ ಬೆಲೆ ಅಂತ ಕೂಡ ಕೇಳಬಹುದು, ಹಾಗೇನೆ ಇಲ್ಲಿ 4ರ ಸ್ಥಾನ ಬೆಲೆ ಅಂತ ಕೂಡ ಬರೀ ಈ ತರ ಕೂಡ ಕೇಳಬಹುದು, ಅಥವಾ ವ್ಯತ್ಯಾಸವನ್ನು ಕೇಳಬಹುದು, ಅಥವಾ ಮೊತ್ತವನ್ನ ಕೇಳಬಹುದು. ನೀವು ಸ್ಥಾನಗಳನ್ನ ಲೆಕ್ಕ ಹಾಕ್ತಾ ಹೋಗಿ. ಬಿಡಿ 10, 100, 1000, 10,000. ಸೊ ಇಲ್ಲಿ 8 ಇದೆ, 10,000 ಇಂಟು 10,000, 10,000ದ ಸ್ಥಾನದಲ್ಲಿ 8 ಇರುವಂತದ್ದು. ಹಾಗಾಗಿ ಅದರ ಬೆಲೆ 8 ಗುಣಿಸು 10,000, ಹಾಗಾಗಿ ಇದರ ಬೆಲೆ 80,000 ಆಯ್ತು. ಮೈನಸ್ ವ್ಯತ್ಯಾಸ ಯಾವುದು, ನೆಕ್ಸ್ಟ್ 4. ಸೊ 4ರ ಬೆಲೆ ಬಿಡಿ 10, 100, ಇದು 100ರ ಸ್ಥಾನದಲ್ಲಿದೆ. ಸೊ ಸ್ಥಾನದ ಬೆಲೆ 100, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ 4, ಹಾಗಾಗಿ 100 ಗುಣಿಸು 4 ಅಂತ ಹೇಳಿದ್ರೆ 400 ಆಯ್ತು.
ವ್ಯತ್ಯಾಸ ಕೇಳಿರುವಂತದ್ದು ಅಂದ್ರೆ ಕಲಿಬೇಕು 80,000ದಿಂದ 400 ಕಲಿಬೇಕು 79,600 ಈ ಬೆಲೆ ವ್ಯತ್ಯಾಸ. ಅಥವಾ ಇದರ ಮೊತ್ತವನ್ನು ಕೇಳಿದ್ರೆ 80,000 ಪ್ಲಸ್ 400 ಅಂತ ಹೇಳಿದ್ರೆ 80,400 ಮೊತ್ತವನ್ನ ಕೇಳಿದ್ರೆ ಸೊ ಈ ತರ ಮಾಡ್ಬೇಕು. ಸೊ ಅದೇ ರೀತಿ ದಶಮಾಂಶ ಸಂಖ್ಯೆಗೆ ಕೇಳಿದ್ರೆ ಡೆಸಿಮಲ್ಗೆ ಯಾವ ರೀತಿ ನಾವು ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅನ್ನ ನೋಡ್ತಾ ಹೋಗ್ಬೇಕು ಅಂತೇಳಿ. ಪ್ಲೇಸ್ ವ್ಯಾಲ್ಯೂಸ್ ಫಾರ್ ಡೆಸಿಮಲ್ಸ್, ಸ್ಥಾನ ಬೆಲೆ ಯಾವುದಕ್ಕೆ? ದಶಮಾಂಶ ಸಂಖ್ಯೆಗೆ. ಒಂದು ದಶಮಾಂಶ ಸಂಖ್ಯೆಯನ್ನ ಉದಾಹರಣೆಗೆ ತೆಗೆದುಕೊಳ್ಳಿ 2.69. ಸೊ ಇಲ್ಲಿ 2ರ ಸ್ಥಾನ ಬೆಲೆ 2, 2ರ ಸ್ಥಾನ ಬೆಲೆ 2, 2ರ ಸ್ಥಾನ ಬೆಲೆ 2 ಭಿನ್ನರಾಶಿಗೆ ಬಂದಾಗ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲೇಸ್ ವ್ಯಾಲ್ಯೂ ಆಫ್ 6, ಪ್ಲೇಸ್ ವ್ಯಾಲ್ಯೂ ಆಫ್ 6 ಇಲ್ಲಿ 6 ಇದೆ. 6ರ ಸ್ಥಾನ ಬೆಲೆ ನಿಮಗೆ ಕೇಳಿದ್ರೆ ಏನ್ ಮಾಡ್ಬೇಕು ನೀವು? 6 ಇಲ್ಲಿ ಇರುವಂತದ್ದು. ಸೊ ಇಲ್ಲಿ ನೀವು ರೈಟ್ ಸೈಡ್ ಇಂದಲ್ಲ ಲೆಫ್ಟ್ ಸೈಡ್ ಇಂದ ಲೆಕ್ಕ ಹಾಕ್ತಾ ಹೋಗ್ಬೇಕು ನೋಡಿ. ಸೊ 2 ಆದ ನಂತರ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ 10ರ ಪೊಸಿಷನ್ ಅಲ್ಲಿ ಇದೆ. ಸೊ ಹಾಗಾಗಿ 6/10. ಸೊ ನೆಕ್ಸ್ಟ್ ಬರ್ತದೆ ಪ್ಲೇಸ್ ವ್ಯಾಲ್ಯೂ ಆಫ್ 9. ಸೊ ಇಲ್ಲಿ ನೆಕ್ಸ್ಟ್ ನೋಡಿ 2 ಆದ ನಂತರ 2.69 ಅಂದ್ರೆ ಇಲ್ಲಿ 6 10ರ ಸ್ಥಾನದಲ್ಲಿ, 9 100ರ ಸ್ಥಾನದಲ್ಲಿ. ಹಾಗಾಗಿ 9/100/9. ಸೊ ಈ ತರ ಈ ದಶಮಾಂಶ ಸಂಖ್ಯೆಗೆ ನೀವು ಸ್ಥಾನ ಬೆಲೆಯನ್ನ ಕಂಡು ಹಿಡಿಯುವುದು. ಸೊ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಶ್ನೆ, ಫೈಂಡ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ 2.00589. 2.00589 ಈ ಸಂಖ್ಯೆಯಲ್ಲಿ, ಈ ದಶಮಾಂಶ ಸಂಖ್ಯೆಯಲ್ಲಿ 5ರ ಸ್ಥಾನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ. ನೋಡಿ ನೀವು ಇಲ್ಲಿ 2ರಿಂದ ಲೆಕ್ಕ ಹಾಕ್ತಾ ಹೋಗ್ಬೇಕು. 1 2 3 4 ಅಂದ್ರೆ 4 ಡಿಜಿಟ್ ಬರಬೇಕು. ಇಲ್ಲಿ ಶೂನ್ಯ 2ರ ನಂತರ ಈ 3ನೇ ಸ್ಥಾನದಲ್ಲಿ ಇರುವಂತದ್ದು, ಥರ್ಡ್ ಸ್ಥಾನದಲ್ಲಿ ಇರುವಂತದ್ದು 3ನೇ ಸ್ಥಾನದಲ್ಲಿ, ಹಾಗಾಗಿ ಥರ್ಡ್ ಪೊಸಿಷನ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ 5/1000 ಬರ್ತದೆ. 1ರ ನಂತರ 3 0ಯನ್ನ ಹಾಕ್ಬೇಕು, 3 0ಯನ್ನ ಹಾಕ್ಬೇಕು. 5/1000. ಹಾಗೇನೆ ಈ ಸಂಖ್ಯೆಯಲ್ಲಿ 8ರ ಸ್ಥಾನ ಬೆಲೆಯನ್ನ ಕೇಳಿದ್ರೆ, 8ರ ಸ್ಥಾನ ಬೆಲೆಯನ್ನ ಕೇಳಿದ್ರೆ ನೀವೇನ್ ಮಾಡ್ಬೇಕು? 8 ಭಾಗಿಸು ಇದರ ನಂತರ ಇದನ್ನ ಲೆಕ್ಕ ಹಾಕ್ಬೇಕು. 1 2 3 4 5. 1ರ ನಂತರ 4 0ಯನ್ನ ಹಾಕ್ಬೇಕು. ಒಟ್ಟು 5 ಸಂಖ್ಯೆಗಳು ಬರಬೇಕು. 1ರ ನಂತರ 4 0. ಸೊ ಅದೇ ರೀತಿ ಇಲ್ಲಿ 9ರ ಸ್ಥಾನ ಬೆಲೆಯನ್ನು ಕೇಳಿದ್ರೆ 9/5 0ಯನ್ನ ಹಾಕಿ ಈ ತರ ಸ್ಥಾನ ಬೆಲೆಯನ್ನ ಕಂಡುಹಿಡಬೇಕು. ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಪೂರ್ಣ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತೆ. ನೋಡಿ, ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಆದರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳಾಗಿರುವುದಿಲ್ಲ. ಇದನ್ನ ಉದಾಹರಣೆ ಮುಖಾಂತರ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಪೂರ್ಣಾಂಕಗಳ ಗಣ ಐ ಅಂತೇಳಿ ರೆಪ್ರೆಸೆಂಟ್ ಮಾಡ್ತವೆ, ಸೆಟ್ ಆಫ್ ಇಂಟೀಜರ್ಸ್. ಸೊ ಇದರಲ್ಲಿ ಋಣ ಸಂಖ್ಯೆಗಳು -3 -2 -1 0 1 2 3 4 5. ಸೊ ಈ ತರ ಅಪ್ ಟು ಇನ್ಫಿನಿಟಿ, ಅನಂತದವರೆಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ನೋಡಿ, ಇಲ್ಲಿ ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ರೆ ಯಾವ ಸಂಖ್ಯೆಯನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೇವೆ. ಸೊ ನೋಡಿ, ನೀವು ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು -3 -2 -1 0 1 2 3. ಸೊ ಎಲ್ಲ ಸಂಖ್ಯೆಗಳನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹಾಗಾಗಿ ಇಲ್ಲಿ ಪೂರ್ಣ ಸಂಖ್ಯೆಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು, ಹಾಗಾಗಿ ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಸೊ ಬಟ್ ಇಲ್ಲಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರುವುದಿಲ್ಲ. ಸೊ ನಾವು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಾಗೆ Q. ಸೊ ಈ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಋಣ ಸಂಖ್ಯೆಗಳು, ಋಣ ಭಿನ್ನರಾಶಿಗಳು ಭಾಗಲಬ್ಧ ಸಂಖ್ಯೆಗಳು ಬರ್ಬೋದು. -2 -1/2 -1 0 1/2 2 3/2. ಸೊ ಈ ತರ ಸಂಖ್ಯೆಗಳು ಬರ್ಬೋದು. ಸೊ ಬಟ್ ನೋಡಿ, ಇಲ್ಲಿ ಆಲ್ ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಇಂಟೀಜರ್ಸ್. ಇಲ್ಲಿ ನೋಡಿ, ಇದೊಂದು ಭಾಗಲಬ್ಧ ಸಂಖ್ಯೆ 1/2. ಸೊ ಈ 1/2 ಇದೊಂದು ಭಾಗಲಬ್ಧ ಸಂಖ್ಯೆ, ಆದ್ರೆ ಇದು
ಪೂರ್ಣಾಂಕವಲ್ಲ, ಇದು ಪೂರ್ಣಾಂಕವಲ್ಲ, ಇಟ್ ಇಸ್ ನಾಟ್ ಅನ್ ಇಂಟೀಜರ್. ಸೊ ಹಾಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಇಲ್ಲಿದ್ದಂತ 1/2 ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿದ್ದಂತ 2/1 ಇದು ಪೂರ್ಣಾಂಕಗಳ ಗಣದಲ್ಲಿ ಇಲ್ಲ. ಹಾಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಅಲ್ಲ. ಸೊ ಈ ಪಾಯಿಂಟ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳಬಹುದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಕನ್ವರ್ಟಿಂಗ್ ರಿಪೀಟಿಂಗ್ ನಂಬರ್ಸ್ ಟು P/Q ಫಾರ್ಮ್, ಭಾಗಲಬ್ಧ ಸಂಖ್ಯೆಗಳ ರೂಪಕ್ಕೆ ಪರಿವರ್ತಿಸುವಂತದ್ದು. ರಿಪೀಟಿಂಗ್ ಡೆಸಿಮಲ್ ಅಂತ ಹೇಳಿದ್ರೆ ಪುನರಾವರ್ತನೆಗೊಳ್ಳುವಂತ ದಶಮಾಂಶ, ಪುನರಾವರ್ತನೆಗೊಳ್ಳುವಂತ ದಶಮಾಂಶವನ್ನು ನಾವು P/Q ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅನ್ನೋದನ್ನು ನಾವು ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಲಿಕ್ಕಿದ್ದೇವೆ. ನೋಡಿ, ಒಂದು ಸಂಖ್ಯೆ ಉದಾಹರಣೆಗೆ ನಿಮಗೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ಹೇಳಿದ್ರೆ, ಸೊ ನಿಮಗೆ GPST ರಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಇದೆ. ಸೊ ನೀವು ಪ್ರಶ್ನೆಯನ್ನ ಈಚ್ ಅಂಡ್ ಎವ್ರಿ ಸ್ಟೆಪ್ ಅನ್ನ ಅಲ್ಲಿ ತೋರಿಸಿ ನೀವು ಸಾಲ್ವ್ ಮಾಡಬೇಕು. ಯಾವುದೇ ಸ್ಟೆಪ್ ಅನ್ನ ನೀವು ಸ್ಕಿಪ್ ಮಾಡುವ ಹಾಗಿಲ್ಲ. ಸೊ ನೆಕ್ಸ್ಟ್ ನಿಮಗೆ HST ನೇಮಕಾತಿಗೆ ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ ಅನ್ನ ಈ ಬಾರಿ ಡಿಸೈನ್ ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ಬರ್ಬೋದು. ಸೊ GPST ಅವರಿಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಇಟ್ಟಿರೋದ್ರಿಂದ HST ಅವರಿಗೆ ಕೂಡ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಅನ್ನು ಇಡುವಂತ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಈ ಬಾರಿ ಬರ್ಬೋದು. ನೋಡಿ, ಎಕ್ಸ್ಪ್ರೆಸ್ 0.333 ಇದೊಂದು ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇನ್ P/Q ಫಾರ್ಮ್. ಎಕ್ಸ್ಪ್ರೆಸ್ 0.333 in P/Q ಫಾರ್ಮ್. ಸೊ 0.33, ಸೊ ಇದನ್ನ ನಾವು ಯಾವ ರೀತಿ P/Q ರೂಪದಲ್ಲಿ ಬರಿಬಹುದು ಅಂತೇಳಿ. ಸೊ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಭಿನ್ನರಾಶಿ, ಸೊ ಈ ದಶಮಾಂಶ ಸಂಖ್ಯೆಯನ್ನ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಂಖ್ಯೆ 333. ಸೊ ಈ ಸಂಖ್ಯೆ ತುಂಬಾ ಸಲ ರಿಪೀಟ್ ಆಗಿದೆ, ಅಪರಿಮಿತವಾಗಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಈ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆಯ ಮೇಲೆ ನಾವು ಯಾವ ಸಂಖ್ಯೆ ರಿಪೀಟ್ ಆಗ್ತದೆ, ಸೊ ಆ ಸಂಖ್ಯೆಯ ಮೇಲೆ ಒಂದು ಅಡ್ಡಗೆರೆಯನ್ನ ಎಳಿತೇವೆ. ಇದನ್ನ ಬಾರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಓದ್ತೇವೆ. ಸೊ ನೋಡಿ, 0.333 is equal to 0.3. ಅದರ ಮೇಲೆ ಈ 3ರ ಮೇಲ್ಗಡೆ ಒಂದು ಅಡ್ಡಗೆರೆ ಅಥವಾ ಈ ಬಾರ್ ಅನ್ನ ಹಾಕಿದ್ರೆ, ಸೊ ಈ 3 ಅನ್ನುವಂಥದ್ದು ತುಂಬಾ ಸಲ ರಿಪೀಟ್ ಆಗ್ತಾನೆ ಹೋಗ್ತದೆ ಅಂತೇಳಿ ಅರ್ಥ. ಪುಟ್ x is equal to 0.333 multiply by 10 on both sides. ಇಲ್ಲಿ x is equal to 0.333 ಅಂತೇಳಿ ತಗೊಂಡಿದ್ದೇವೆ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ LHS ಅಂದ್ರೆ x ಗೆ ಮತ್ತು ಈ 0.33 ಗೆ ಎರಡೂ ಕಡೆ LHS ಅಂಡ್ RHS ಅಲ್ಲಿ 10ರಿಂದ ಗುಣಿಸಿ. 10x is equal to 10 ಗುಣಿಸು 0.333 ಅಂತ ಹೇಳಿದ್ರೆ 3.333. ಸೊ ಈ ತರ ಕಂಟಿನ್ಯೂ ಆಗ್ತಾ ಹೋಗ್ತದೆ. ನೋಡಿ, 10x is equal to ಇಲ್ಲಿ ನಾವು ಈ 3.333 ಅನ್ನ 3 plus 0.333 ಅಂತೇಳಿ ಬರಿಬಹುದು. 10x is equal to 3 plus ಈ 0.333 ಯ ಬದಲು ನಾವು x ಅಂತೇಳಿ ಬರಿಬಹುದು. ಯಾಕಂತ ಹೇಳಿದ್ರೆ ನಾವು x ಅನ್ನ 0.333 ಅಂತೇಳಿ ಫಸ್ಟ್ ಗೆ ಬರ್ಕೊಂಡಿದ್ದೇವೆ. ಹಾಗಾಗಿ ಇದನ್ನ x ಅಂತೇಳಿ ಬರಿಬಹುದು. ಸಿಂಪ್ಲಿಫಿಕೇಶನ್ ಮಾಡಿ 10x minus x ಅಂತ ಹೇಳಿದ್ರೆ 9x is equal to 3. x is equal to 3/9 1/3. ಸೊ ಹಾಗಾಗಿ ಈ 0.33 ಅನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು 1/3. ಸೊ ಇಷ್ಟು ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡಿ. ಹಾಗೆ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡಿ, ಎಕ್ಸ್ಪ್ರೆಸ್ 0.444 ಇನ್ P/Q ಫಾರ್ಮ್. ಸೊ ಇದು ಕೂಡ ಪುನರಾವರ್ತನೆಗೊಳ್ಳುವ ಅಂತ್ಯಗೊಳ್ಳದ ದಶಮಾಂಶ ವಿತರಣೆ. ಇದನ್ನ P/Q ರೂಪದಲ್ಲಿ ಬರೀಬೇಕು. ಸೊ ಈಗಾಗಲೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದಾಗೆ ಲೆಟ್ x is equal to 0.444 multiply by 10 on both sides. ಎರಡೂ ಕಡೆ 10ರಿಂದ ಗುಣಿಸಬೇಕು. ಸೊ ಇಲ್ಲಿ x ಗೆ 10ರಿಂದ ಗುಣಿಸಿದಾಗ 10x ಇಂಟು 0.444 ಗೆ 10ರಿಂದ ಗುಣಿಸಿದಾಗ 4.444 ಆಯಿತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 10x 10x ಇದನ್ನ ನಾವು 4 plus
444 ಅಂತ ಹೇಳಿ ಬರ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 10x ಇಸ್ ಈಕ್ವಲ್ ಟು ಇಲ್ಲಿ 0.444 ಅನ್ನು ನಾವು ಇನಿಷಿಯಲಿ ಪ್ರಾರಂಭದಲ್ಲೇ ಎಕ್ಸ್ ಅಂತ ಹೇಳಿ ತಗೊಂಡಿದ್ದೇವೆ, ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಹೇಳಿ ಬರ್ಕೊಂಡಿದ್ದೇವೆ. 10x ಇಸ್ ಈಕ್ವಲ್ ಟು 4 ಪ್ಲಸ್ ಎಕ್ಸ್. ಸೊ ಇಲ್ಲಿ 10x ಮೈನಸ್ ಎಕ್ಸ್ ಅಂತ ಹೇಳಿದ್ರೆ 9x ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು 4/9, ಎಕ್ಸ್ ಇಸ್ ಈಕ್ವಲ್ ಟು 4/9. ಇದು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿರುವಂತದ್ದು, ಪಿ ಬೈ ಕ್ಯೂ ರೂಪದಲ್ಲಿ. ಸೊ ಇಷ್ಟು ಮಾಡಬೇಕು, ಇಷ್ಟೇ ಮಾಡ್ಲಿಕ್ಕಿರುವಂತದ್ದು. ಸೊ ಅದೇ ರೀತಿ ಇನ್ನೊಂದು ಸಂಖ್ಯೆ ಎಕ್ಸ್ಪ್ರೆಸ್ 1.333 ಇನ್ ಪಿ ಬೈ ಕ್ಯೂ ಫಾರ್ಮ್, 1.333 ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ. ಅದೇ ರೀತಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1.33. ಸೊ 10x ಇಸ್ ಈಕ್ವಲ್ ಟು 13.333, 10ರಿಂದ ಮಲ್ಟಿಪ್ಲೈ ಮಾಡುವಂಥದ್ದು, ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ಸ್. 10x 10ರಿಂದ ಗುಣಿಸಿದಾಗ ಇಸ್ ಈಕ್ವಲ್ ಟು, ಸೊ ಈ 13.33 ಅನ್ನ ನಾವು ಫಾರ್ ಅವರ್ ಸಿಂಪ್ಲಿಫಿಕೇಶನ್ ಪರ್ಪಸ್ ನೋಡಿ, ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ 1.33 ಅಂತೇಳಿ ನಾವು ಪ್ರಾರಂಭದಲ್ಲಿ ತಗೊಂಡಿದ್ದೇವೆ. ಸೊ ಆ ಉದ್ದೇಶಕ್ಕೋಸ್ಕರ ಆ ಎಕ್ಸ್ ನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೋಸ್ಕರ 12 ಪ್ಲಸ್ 1.33 ಅಂತೇಳಿ ಬರೀಬಹುದು. ಆಗ 10x ಇಸ್ ಈಕ್ವಲ್ ಟು 12 ಪ್ಲಸ್ ಎಕ್ಸ್, 12 ಪ್ಲಸ್ ಎಕ್ಸ್ ಅಂತೇಳಿ ಬರಬಹುದು. ಇದು 1.33 ಅಂತ ಹೇಳಿದ್ರೆ ನಾವು ಪ್ರಾರಂಭದಲ್ಲಿ 1.33 ಬೆಲೆಯನ್ನು ಎಕ್ಸ್ ಅಂತೇಳಿ ತಗೊಂಡಿದ್ದೇವೆ. ಸೊ ಹಾಗಾಗಿ 10x ಇಸ್ ಈಕ್ವಲ್ ಟು 12 ಪ್ಲಸ್ ಎಕ್ಸ್. ಸೊ 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 12, ಎಕ್ಸ್ ಇಸ್ ಈಕ್ವಲ್ ಟು 12/9 ಇಸ್ ಈಕ್ವಲ್ ಟು 4/3. ಸೊ ಈ ತರ ಮಾಡಬಹುದು. ಸೊ ಅದೇ ರೀತಿ ಇನ್ನಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಎಕ್ಸ್ಪ್ರೆಸ್ 9.999 ಇನ್ ಪಿ ಬೈ ಕ್ಯೂ ಫಾರ್ಮ್. ನೋಡಿ, ಲೆಟ್ ಎಕ್ಸ್ ಬಿ ಈಕ್ವಲ್ ಟು 9.999, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ಎಕ್ಸ್ ಅಂತೇಳಿ ನಾವು ತೆಗೆದುಕೊಳ್ಳುವಂಥದ್ದು. 10x ಮಲ್ಟಿಪ್ಲೈ ಬೈ 10 ಮಲ್ಟಿಪ್ಲೈ ಬೈ 10x ಆಯ್ತು. ಸೊ ಇದು 9.999 ಇಂಟು 10 ಮಾಡಿದ್ರೆ 99.999. ಸೊ 10x is equal to 90 ಫಾರ್ ಅವರ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಇದನ್ನು ಕೂಡ ನಾವು ಈ 99.999 ಅನ್ನ 90 ಪ್ಲಸ್ 9.99 ಅಂತೇಳಿ ಬರೆಯುವುದು ಫಾರ್ ಅವರ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಯಾಕಂತ ಹೇಳಿದ್ರೆ ನಾವು ಇನಿಷಿಯಲಿ ಎಕ್ಸ್ ನ ಬೆಲೆಯನ್ನ 9.99 ಅಂತೇಳಿ ತೆಗೆದುಕೊಳ್ತೇವೆ. ಹಾಗಾಗಿ 10x is equal to 90. So 9.99 is nothing but the value of x. So just a substitute instead of 9.99 x. So 9x is equal to 90. X is equal to 90 by 9. That is 10. So 10 can be expressed in p by q form as 10 by 1. 10 ನಾವು p by q ರೂಪದಲ್ಲಿ 10/1 ಅಂತೇಳಿ ಬರೀಬಹುದು. ಸೊ ಈ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಇದು ಫೈನಲ್ ಆಗಿ ನೀವು p by q ರೂಪದಲ್ಲೇ ವ್ಯಕ್ತಪಡಿಸಬೇಕಂದ್ರೆ 10 by 1 ಅಂತೇಳಿ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ರೆಸ್ 0.484848 ಇನ್ p by q ಫಾರ್ಮ್. ಸೊ ಇಷ್ಟರ ತನಕ ನಾವು ನೋಡಿದಂತದ್ದು. ಇಲ್ಲಿ ನೋಡಿ, ಇಲ್ಲಿ ಒಂದು ಸಂಖ್ಯೆ ಮಾತ್ರ ರಿಪೀಟ್ ಆಗುವಂಥದ್ದು, ಸೇಮ್ ಡಿಜಿಟ್ 9.999. ಹಾಗೆ ಇಲ್ಲಿ 0.444 ಒಂದೇ ಸಂಖ್ಯೆ ರಿಪೀಟ್ ಆಗಿರುವಂತದ್ದು. ಇಲ್ಲಿ ಕೂಡ 0.333 ಮಾತ್ರ ರಿಪೀಟ್ ಆಗಿರುವಂತದ್ದು, ಸಿಂಗಲ್ ಡಿಜಿಟ್ ರಿಪೀಟ್ ಆಗಿರುವಂತದ್ದು. ಬಟ್ ಇಲ್ಲಿ ನೋಡಿ 0.484848 ಎರಡು ವಿಭಿನ್ನ ಸಂಖ್ಯೆಗಳು, ಎರಡು ವಿಭಿನ್ನ ಡಿಜಿಟ್ಗಳು, ಅಂಕಿಗಳು ರಿಪೀಟ್ ಆಗಿದೆ, ಪುನರಾವರ್ತನೆ ಆಗಿದೆ. ಹಾಗಾಗಿ ಇದನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಯಾವ ರೂಪದಲ್ಲಿ ವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೇಲ್ಗಡೆ ಎರಡು ಸಂಖ್ಯೆಗಳಿಗೆ ಒಟ್ಟಾಗಿ ಒಂದು ಅಡ್ಡಗೆರೆಯನ್ನ ಹಾಕ್ಬೇಕಂದ್ರೆ ಎರಡು ಸಂಖ್ಯೆಗಳು ಇಲ್ಲಿ ರಿಪೀಟ್ ಆಗ್ತಾ ಇದೆ ಅಂತೇಳಿ ಅರ್ಥ. ಎರಡು ಅಂಕೆಗಳಿಗೆ ಸೇರಿಸಿ ಅಡ್ಡಗೆರೆಯನ್ನು ಹಾಕಿದ್ರೆ ಈ ಎರಡು ಸಂಖ್ಯೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಈ ಪ್ಯಾಟರ್ನ್ ನಲ್ಲಿ ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇದೇ ಸಂಖ್ಯೆಯನ್ನ ಬರ್ಕೊಳ್ಳಿ. ಅಂಶದಲ್ಲಿ 48 ಡಿವೈಡೆಡ್ ಬೈ ಛೇದದಲ್ಲಿ 99 ಅಂತೇಳಿ ಬರ್ಕೊಳ್ಬೇಕು. ಛೇದದಲ್ಲಿ 99 ಅಂತೇಳಿ ಬರ್ಕೊಳ್ಬೇಕು. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 3ರ ಮಗ್ಗಿಯಿಂದ 16 3 48 ಡಿವೈಡ್ ಬೈ 33. ಸೊ ಈ ತರ 33 16 ಇದು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿರುವಂತದ್ದು. ಹಾಗೆ ಇನ್ನೊಂದು ಎಕ್ಸಾಂಪಲ್, ಎಕ್ಸ್ಪ್ರೆಸ್ 0.484848 ಇನ್ ಪಿ ಬೈ ಕ್ಯೂ ಫಾರ್ಮ್. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು. ನೋಡಿ, ಪ್ರೀವಿಯಸ್ ಅಲ್ಲಿ ಇಲ್ಲಿ 0.4848, ಸೊ ಈ ತರ ರಿಪೀಟ್ ಆಗ್ತಿರುವಂತದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ರಿಪೀಟ್ ಆಗ್ತಾ ಇರುವಂತದ್ದು ಇಲ್ಲಿ 848484. ಸೊ ಅದಕ್ಕಿಂತ ಮುಂಚೆ 4 ಇದೆ, ಸೊ ಅದು ರಿಪೀಟ್ ಆಗ್ತಾ ಇಲ್ಲ. 848484 ಈ ತರ ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಎರಡು ಸಂಖ್ಯೆಗೆ
ಎರಡು ಸಂಖ್ಯೆಗಳ ಮೇಲೆ ಅಡ್ಡಗೆರೆಯನ್ನ ಹಾಕಬೇಕು. ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ 0.484, ಸೊ ಈ ತರ ಬರ್ಕೊಳ್ಬೇಕು ನೋಡಿ. ಸೊ ಈ ಸಂಖ್ಯೆನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ 0.484 ಇದನ್ನ 484 ಅಂತೇಳಿ ಬರ್ಕೊಳ್ಳಿ. ಇದೇ ಸಂಖ್ಯೆನ 484 ಮೈನಸ್ ಇಲ್ಲಿ ಯಾವ ಸಂಖ್ಯೆ ರಿಪೀಟ್ ಆಗ್ತಾ ಇಲ್ಲ, ಯಾವ ಸಂಖ್ಯೆ ರಿಪೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 4 ರಿಪೀಟ್ ಆಗ್ತಾ ಇಲ್ಲ, ಆ ಸಂಖ್ಯೆನ ಮೈನಸ್ ಮಾಡಿ, ಆ ಸಂಖ್ಯೆಯನ್ನ ಮೈನಸ್ ಮಾಡಿ. ಇಲ್ಲಿ ಈ 4 ರಿಪೀಟ್ ಆಗ್ತಾ ಇಲ್ಲ, ಹಾಗಾಗಿ ರಿಪೀಟ್ ಆಗದ ಸಂಖ್ಯೆಯನ್ನ ನೀವು ಮೈನಸ್ ಮಾಡಬೇಕು. ಈ ನಂಬರ್ ಇಂದ ಇದನ್ನ ಮೈನಸ್ ಮಾಡಬೇಕು. ಕೆಳಗಡೆ ಇಲ್ಲಿ 9 ಅಂದ್ರೆ ಇಲ್ಲಿ ಎರಡು ಸಂಖ್ಯೆಗಳು ರಿಪೀಟ್ ಆಗಿದೆ, ಹಾಗಾಗಿ 99 ನಾವಿಲ್ಲಿ ಕೂಡ ಬರ್ಕೊಂಡಂತು. ಎರಡು ಸಂಖ್ಯೆಗಳು ರಿಪೀಟ್ ಆಗ್ತಾ ಇರೋದ್ರಿಂದ 99 ಅಂತ ಬರ್ಕೊಳ್ಬೇಕು. ಸೊ ಹಾಗೇನೆ ಇಲ್ಲಿ ರಿಪೀಟ್ ಆಗದಂತ ಸಂಖ್ಯೆ ಇರುವಂತದ್ದು ಕೇವಲ ಒಂದು ಮಾತ್ರ, ರಿಪೀಟ್ ಆಗದೆ ಇರುವಂತ ಸಂಖ್ಯೆ ಇರುವಂತದ್ದು ಕೇವಲ ಒಂದು ಮಾತ್ರ, ಅಂದ್ರೆ ಈ ಸಂಖ್ಯೆ ರಿಪೀಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಸಂಖ್ಯೆ ಒಂದೇ ಇರುವಂತದ್ದು, ಹಾಗಾಗಿ ಇದರ ಜೊತೆ ಒಂದು 0ವನ್ನ ಹಾಕ್ಬೇಕು. ಸೊ ಹಾಗೇನಾಯ್ತು ಅಂತ ಹೇಳಿದ್ರೆ 480 ಡಿವೈಡೆಡ್ ಬೈ 990. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ 16/33 ಅಂತೇಳಿ ಆನ್ಸರ್ ಬರ್ತದೆ. 16/33 ಅಂತೇಳಿ ಆನ್ಸರ್ ಬರ್ತದೆ. ಸೊ ನೆಕ್ಸ್ಟ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ, ಎಕ್ಸ್ಪ್ರೆಸ್ 0.424 ಇನ್ P/Q ಫಾರ್ಮ್. ಸೊ ಇಲ್ಲಿ 0.4 ರಿಪೀಟ್ ಆಗ್ತಾ ಇರುವಂತದ್ದು 24, ಈ ಎರಡು ಅಂಕೆಗಳು ರಿಪೀಟ್ ಆಗ್ತವೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 424 ಮೈನಸ್ 4, ಈ 424 ಅನ್ನು ಬರೀಬೇಕು. ಇಲ್ಲಿ ರಿಪೀಟ್ ಆಗದಂತ ಸಂಖ್ಯೆ 4, ಹಾಗಾಗಿ -4 ಅಂತ ಮಾಡ್ಕೊಂಡಿದ್ದೇವೆ. ಸೊ ಹಾಗೇನೆ ಇಲ್ಲಿ ಎರಡು ಸಂಖ್ಯೆಗಳು ರಿಪೀಟ್ ಆಗ್ತಾ ಇರೋದ್ರಿಂದ 99. ಸೊ ಅದರ ಜೊತೆಗೆ ಯಾವ ಸಂಖ್ಯೆ ರಿಪೀಟ್ ಆಗ್ತಾ ಇಲ್ಲ, ಕೇವಲ ಇಲ್ಲಿ ಒಂದು ಸಂಖ್ಯೆ ಮಾತ್ರ ರಿಪೀಟ್ ಆಗ್ತಾ ಇಲ್ಲ, ಹಾಗಾಗಿ ಒಂದು 0ವನ್ನ ಹಾಕ್ಬೇಕು, ಒಂದು 0ವನ್ನ ಹಾಕ್ಬೇಕು. ಸೊ ಹಾಗಾಗಿ ಇಲ್ಲಿ 424 ಮೈನಸ್ 4 ಅಂತಂದ್ರೆ 420 ಡಿವೈಡ್ ಬೈ 990. ಸಿಂಪ್ಲಿಫಿಕೇಶನ್ ಮಾಡಿದ್ರೆ 42 ಡಿವೈಡ್ ಬೈ 990, 14/33. ಇದು P/Q ಫಾರ್ಮ್. ಸೊ ಹಾಗೇನೆ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ, ಎಕ್ಸ್ಪ್ರೆಸ್ 0.436 ಆಸ್ ಅನ್ ಈಕ್ವಲೆಂಟ್ ಫ್ರಾಕ್ಷನ್ ಅಥವಾ P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳ್ಬೋದು. ನೋಡಿ ಇದು ಕೂಡ ಇಲ್ಲಿ 0.436, ಅದರ ಇಲ್ಲಿ 36 ನ ಮೇಲೆ ಅಂಡರ್ಲೈನ್ ಮಾಡಿದ್ದಾರೆ, ಮೇಲೆ ಬಾರ್ ಅನ್ನು ಎಳೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎರಡು ಸಂಖ್ಯೆಗಳು ಅಂದ್ರೆ ಈ 36 36 36 ಈ ತರ ರಿಪೀಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ರಿಪೀಟ್ ಆಗುವಂತ ಸಂಖ್ಯೆಗಳು ಎರಡು ಮಾತ್ರ. ಇಲ್ಲಿ ನೋಡಿ 436 ಇದನ್ನ ಬರ್ಕೊಳ್ಳಿ, ಇದೇ ಸಂಖ್ಯೆಯನ್ನ 436 ಅಂಶದಲ್ಲಿ -4, ಯಾವ ಸಂಖ್ಯೆ ರಿಪೀಟ್ ಆಗಿಲ್ಲ, 4 ರಿಪೀಟ್ ಆಗಿಲ್ಲ, ಹಾಗಾಗಿ -4 ಡಿವೈಡೆಡ್ ಬೈ 990. ಎರಡು ಸಂಖ್ಯೆಗಳು ರಿಪೀಟ್ ಆಗ್ತವೆ, ಹಾಗಾಗಿ 0 ರಿಪೀಟ್ ಆಗದಂತ ಸಂಖ್ಯೆ ಒಂದೇ, ಕೇವಲ ಒಂದು ಮಾತ್ರ, ಹಾಗಾಗಿ ಒಂದು 0ವನ್ನ ಹಾಕಬೇಕು. 432 ಮೈನಸ್ 990 ಹೇಳಿದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ P/Q ರೂಪದಲ್ಲಿ 24/55. ಸೊ ಈ ತರ ಬರೀಬಹುದು. ನೆಕ್ಸ್ಟ್ ಇದೇ ರೀತಿಯಲ್ಲಿ 0.037 ಇಲ್ಲಿ ಕೂಡ 373737 ಈ ತರ ರಿಪೀಟ್ ಆಗೋದು. ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಕೇಳಿದರೆ ಇಲ್ಲಿ ನೀವೇನ್ ಮಾಡ್ಬೇಕು, 37 ಮೈನಸ್ 0 ಅಂತ ಹೇಳಿದ್ರೆ ಯಾವ ಸಂಖ್ಯೆ ರಿಪೀಟ್ ಆಗ್ತಾ ಇಲ್ಲ, 0, ಅದನ್ನ ಮೈನಸ್ ಮಾಡಿ ಡಿವೈಡ್ ಬೈ 990. ಎರಡು ಸಂಖ್ಯೆಗಳು ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗದಂತ ಸಂಖ್ಯೆ ಇರುವಂತ ಕೇವಲ ಒಂದು ಮಾತ್ರ, ಹಾಗಾಗಿ ಇಲ್ಲಿ ಒಂದೇ 0ವನ್ನ ಹಾಕಬೇಕು. ಹಾಗಾಗಿ ಇಲ್ಲಿ 37 ಡಿವೈಡೆಡ್ ಬೈ 990 ಈ ತರ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಎಕ್ಸ್ಪ್ರೆಸ್ 0.505555 ಇನ್ P/Q ಫಾರ್ಮ್. ಈ ದಶಮಾಂಶ ವಿಸ್ತರಣೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳಬಹುದು. ನೋಡಿ ಇದನ್ನ ನಾವು ಫಾರ್ ಅವರ್ ಸಿಂಪ್ಲಿಫಿಕೇಶನ್ ಪರ್ಪಸ್ 0.50 ಆದ ನಂತರ ಈ 0.50 ಆದ ನಂತರ ಈ 5 ಡಿಜಿಟ್ ಈ ಅಂಕೆಗಳು ರಿಪೀಟ್ ಆಗ್ತಾ ಇರುವಂತದ್ದು, 50 ಆದ ನಂತರ ಈ ಅಂಕೆಗಳು ರಿಪೀಟ್ ಆಗ್ತಾ ಇರುವಂತ, ಹಾಗಾಗಿ 0.50 ಇದರ ಮೇಲೆ ಬಾರ್ ಅನ್ನು ಹಾಕ್ಬೇಕು, 0.505 ಬಾರ್. ಸೊ ಇದನ್ನ P/Q ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಅಂಶದಲ್ಲಿ 505 ಇದನ್ನೇ ಬರೀರಿ, 505 ಮೈನಸ್ ಇಲ್ಲಿ ಯಾವ ಸಂಖ್ಯೆಗಳು ರಿಪೀಟ್ ಆಗಿಲ್ಲ, 50 ರಿಪೀಟ್ ಆಗಿಲ್ಲ, ಹಾಗಾಗಿ -50 ಮಾಡ್ಕೊಳ್ಬೇಕು. ಈ ಸಂಖ್ಯೆ ರಿಪೀಟ್ ಆಗಿಲ್ಲ 50, ಹಾಗಾಗಿ -50 ಡಿವೈಡೆಡ್ ಬೈ ಇಲ್ಲಿ ಒಂದು ಸಂಖ್ಯೆ ಮಾತ್ರ ರಿಪೀಟ್ ಆಗಿದೆ, ಹಾಗಾಗಿ ಸಿಂಗಲ್ 9
ಒಂದು ಸಂಖ್ಯೆ ಮಾತ್ರ ರಿಪೀಟ್ ಆಗಿದೆ, ಹಾಗಾಗಿ 9 ಒಂದು ಸಲ ಮಾತ್ರ ಬರೀಬೇಕು ಛೇದದಲ್ಲಿ. ಆ ನಂತರ ಇಲ್ಲಿ ಯಾವ ಸಂಖ್ಯೆಗಳು, ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿಲ್ಲ, ಇಲ್ಲಿ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿಲ್ಲ ಅಷ್ಟು ಸಂಖ್ಯೆಗೆ ನಾವು 0 ಹಾಕ್ಬೇಕು. ಅಂದ್ರೆ ಇಲ್ಲಿ 2 ಡಿಜಿಟ್ ರಿಪೀಟ್ ಆಗಿಲ್ಲ, 5 ಮತ್ತು 0 ರಿಪೀಟ್ ಆಗಿಲ್ಲ, ಹಾಗಾಗಿ 2 0 ಹಾಕ್ಬೇಕು. ಮೈನಸ್ ಮಾಡಿ, 50 ಮೈನಸ್ 50 ಅಂತ ಹೇಳಿದ್ರೆ 455 ಭಾಗಿಸು 900. ಇನ್ನು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬಹುದು, ಇದನ್ನು ಇನ್ನಷ್ಟು ಸಿಂಪ್ಲಿಫಿಕೇಶನ್ ಮಾಡಬಹುದು ಅಥವಾ ಇದೇ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಮಾಡಿ ಇದನ್ನ p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. 5ರಿಂದ ಭಾಗವಾಗಿ ಹೋಗ್ತದೆ ನೋಡಿ. ಸೊ ಇವಿಷ್ಟು ಬೇಸಿಕ್ಸ್, ಯಾವ ರೀತಿ ನಾವು ದಶಮಾಂಶ ಸಂಖ್ಯೆಯನ್ನ p/q ರೂಪದಲ್ಲಿ, ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ವ್ಯಕ್ತಪಡಿಸುವುದು ಅನ್ನೋದರ ಬಗ್ಗೆ. ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ನಿಮ್ ಜೊತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ನಮಸ್ತೆ.